Hi guys, welcome back to my channel. Welcome to a random vlog. I think ಇವತ್ತು 24th of February ಮಂಡೇ ಇವತ್ತು ಹೊರಗಡೆ ಹೋಗ್ತಾ ಇದ್ದೆ ನನ್ನ ಕೃತಿಕನ್ ಜೊತೆ. ಬೇಸಿಕಲಿ ಭುವನಿ ಮದುವೆ ಇದೆ, ಯಾವಾಗ ಗೊತ್ತಾ, ಮಾರ್ಚ್ 16th ಅನ್ಸುತ್ತೆ. ಸೊ ಸ್ವಲ್ಪ ನಮಗೆ ಶಾಪಿಂಗ್ ಮಾಡಬೇಕಾಗಿತ್ತು, ಲೈಕ್ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಡಬೇಕಾಗಿತ್ತು, ಜ್ಯುವೆಲ್ರಿ ಶಾಪಿಂಗ್ ಇತ್ತು, ಏನೋ ಸ್ವಲ್ಪ ಕೆಲಸ ಇತ್ತು. ಸೊ ಐ ಥಾಟ್ ಆಫ್ ವ್ಲಾಗಿಂಗ್. ನಿನ್ನೆ ನಾನು ಅರ್ಚನಾ ಉಡುಪಿಗೆ ಹೋಗಿದ್ವಿ. ಐ ಥಿಂಕ್ ಇದಕ್ಕಿಂತ ಮುಂಚೆ ಆ ಬ್ಲಾಗ್ ಬಂದಿರುತ್ತೆ, ಹೋಗಿ ಚೆಕ್ ಮಾಡಿ. ಸೊ ಐ ವಾಸ್ ರಿಯಲಿ ಟೈರ್ಡ್. ಬೆಳಗ್ಗೆಯಿಂದ ಮಲಗಿದ್ದೆ. ಈಗ ಸಂಜೆ 4 o'clock ಆಗಿದೆ. ನಾನು ಕೃತಿಕ ಹೊರಗಡೆ ಹೋಗ್ತಾ ಇದ್ದೆ. ಕೃತಿಕ ಬಂದಿದ್ದಾಳೆ, ಲೆಟ್ಸ್ ಗೋ. ಕೃತಿಕ ಬಂದಿದ್ದಾಳೆ ನೋಡಿ. ಸೊ ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದೀವಿ, ಭುವನಿ ಮದುವೆ ಶಾಪಿಂಗ್ ಹೋಗ್ತಾ ಇದೀವಿ ನಾವು. ಲೆಟ್ಸ್ ಗೋ. ಗೈಸ್, ನಾವು ಸೀಸನ್ಸಿಗೆ ಬಂದಿದ್ವಿ. ಕೃತಿಕಾ ಲಾಸ್ಟ್ ಟೈಮ್ ಸ್ವಾಸ್ಗೆ ಇಲ್ಲೇ ಗಾಡಿ ಕೊಟ್ಟಿದ್ದು. ಭುವನಿದ್ ಬ್ರೈಟ್ ಟು ಬಿ ಇದೆ ನೆಕ್ಸ್ಟ್ ವೀಕ್. ಸೊ ಇಲ್ಲಿ ಮಾಡ್ಸೋಣ ಅಂತ ಅನ್ಕೊತಾ ಇದೀವಿ. ಹೇಗಿದೆ ನಮ್ಮ ಡೆಕೋರೇಷನ್ಗೆ ಇಲ್ಲಿ ಸರಿ ಹೋಗುತ್ತಾ ಇಲ್ವಾ ಪ್ಲೇಸ್ ಅಂತ ಚೆಕ್ ಮಾಡಕ್ಕೆ ಬಂದಿದ್ವಿ. ಆ್ಯಂಡ್ ಪ್ಲಸ್ ನಾವು ಹೌದು, ವೆನ್ಯೂ ಬುಕ್ ಮಾಡೋಕ್ಕೆ ಅಂದರೆ ಅದೇ ನಾವು ಮಾಡ್ಬೇಕು ಅನ್ಕೊಂಡಿರೋ ಡೇಟಲ್ಲಿ ಇವ್ರು ಫ್ರೀ ಇದ್ದಾರೆ ಏನೋ ಅಂತ ವಿಚಾರಿಸಕ್ಕೆ ಬಂದಿದ್ದೀವಿ. ಕೃತಿಕಂಗೆ ಭುವನಿ ಮದುವೆಗೆ ನಾವು ಡಾಬ್ ಸೆಟ್ ನೋಡಕ್ ಬಂದಿದ್ದೀವಿ. ಇಲ್ಲಿ ಮಿರಾಕಲ್ ಟಚ್ ಇದೆಯಲ್ಲ ಚಾಮುಂಡೇಶ್ವರಿ ನಗರದಲ್ಲಿ, ಅಲ್ಲಿ ಬಂದಿದ್ದೀವಿ. ಮಾಡಿಲ್ಲ ಅಂತ ಫ್ರೆಂಡ್ ಅವರು ಹಿಂಗೆ ಮೋಸ ಮಾಡ್ತಾರೆ. ಭುವನಿದ್ ಮತ್ತೆ ಕೃತಿಕಂದು ಎಂಬ್ರಾಯ್ಡ್ರಿ ಕೊಟ್ಟಿದ್ರು. ನಾವು ಯೂಶಲ್ ಆಗಿ ಇದೆಯಲ್ಲ ಕನ್ಯಾ, ಯಾವ ರೋಡ್ ಫ್ರೆಂಡ್ ಇದು? ಇದು ಕಾಮಲ್ ಕಾಮೆಂಟ್ ಸ್ಟ್ರೇಟ್ ರೋಡ್ ಇದೆಯಲ್ಲ, ಇಲ್ಲೇ ನಾವು ಯೂಶಲ್ ಆಗಿ ವರ್ಕಿಗೆ ಕೊಡೋದು ತುಂಬಾ ವರ್ಷದಿಂದನೂ. ಭುವನಿಗೆ ನೋಡಿ ಆಲ್ಮೋಸ್ಟ್ 22 years ಇಂದನೂ ಇದೆ ಇಲ್ಲಿ. ಭುವನಿಗೆ ಜವಾಬ್ದಾರಿ ಇಲ್ಲ, ಅವಳ ಬ್ಲೌಸ್ ನ ಕಲೆಕ್ಟ್ ಮಾಡ್ಕೊಳಕ್ ನಾವು ಬಂದಿದ್ದೀವಿ. ಮದುವೆ ಹುಡುಗಿ ಅವಳು ನೋಡಿ, ಪಾಪ ನಮ್ ಕೃತಿಕನ್ ಕೊಟ್ಟಿಲ್ಲ, ಭುವನಿದ್ ಬ್ಲೌಸ್ ಕೊಟ್ರು. ಸೊ ಕಲೆಕ್ಟ್ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಫ್ರೆಂಡ್ಸ್, ನಮಗೆ ಮಿರಾಕಲಲ್ಲಿ ಬೈತಲೆ ಬಟ್ಟು ಮತ್ತೆ ಜಡೆಬಿಲೆ ಕಲೆಕ್ಷನ್ ಅಷ್ಟು ಇಷ್ಟ ಆಗಲಿಲ್ಲ. ಅಷ್ಟು ಕಲೆಕ್ಷನ್ಸ್ ಕೂಡ ಇರಲಿಲ್ಲ ಅಲ್ಲಿ. ಅದಕ್ಕೆ ನಾವೀಗ ಇಲ್ಲಿ ಶ್ರೀಲಕ್ಷ್ಮಿ ಅಂತ ಇದೆ, ಇದು ಪ್ಯಾಲೇಸ್. ಇದು ಯಾವ ರೋಡಲ್ಲಿ ಬರೋದು ಅಂದ್ರೆ ನೇಹಾ ಫ್ಯಾನ್ಸಿ ಸ್ಟೋರ್ ಇದೆಯಲ್ಲ, ಅದು ಗೊತ್ತಿರುತ್ತೆ. ಅದ್ರ ರೋಡಲ್ಲೇ ಇರೋದು. ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ನಮಗೆ ಡಾಬ್ ಕಲೆಕ್ಷನ್ ತುಂಬ ಇತ್ತು. ಅಲ್ಲಿ ಸೆಲೆಕ್ಟ್ ಮಾಡಿದ್ಲೋಳು ಒಂದು ಡಾಬ್ ತೊಗೊಂಡಿದ್ದೀವಿ. ಇಲ್ಲಿ ನೋಡ್ತೀವಿ ಕಲೆಕ್ಷನ್ ಹೇಗಿದೆ ಅಂತ. ಬನ್ನಿ ಹೋಗೋಣ. ಇವ್ರ ಹತ್ರ ಇದೆಲ್ಲ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆಯಂತೆ. ಸೊ ದಟ್ಸ್ ಗುಡ್, ನೋಡೋಣ. ಗೈಸ್, ಇವ್ರ ಹತ್ರ ಅಂತೂ ಲಿಟ್ರಲಿ 2 ಇದ್ದಿದ್ದು ಬೈತಲೆ ಬಟ್ಟು. ನಮಗೆ ಬೇಕಾಗಿರೋ ಹತ್ರ ಎಲ್ಲೂ ಸಿಕ್ಕಿದೆ, ಕಲೆಕ್ಷನ್ನೇ ಇಲ್ಲ ಇವ್ರ ಹತ್ರ. ಸೊ ಮೂವಿಂಗ್ ಆನ್ ಟು ಅವರ್ ನೆಕ್ಸ್ಟ್ ಶಾಪ್. ಗೈಸ್, ನಾವು ಕೃತಿಕಂಗೆ ಮೆಹಂದಿ ಔಟ್ಫಿಟ್ಟಿಗೆ ಇಯರಿಂಗ್ಸ್ ತೊಗೊಳಕಂತ ಬಂದಿದ್ವಿ. ಬಟ್ ಔಟ್ಫಿಟ್ ಡ್ಯಾಮೇಜ್ ಆಗಿಬಿಟ್ಟಿದೆ, ನೋಡ್ಕೊಂಡೇ ಇಲ್ಲ ನಾವು. ಎಕ್ಸ್ಚೇಂಜ್ ಆಗ್ತೀವಿ, ಅದು ಮಿಂತ್ರಾದಲ್ಲಿ ತೊಗೊಂಡಿದ್ದು. ಬಟ್ ಇಲ್ಲಿ ನಮ್ಗೆ ಇಯರಿಂಗ್ ಸಿಕ್ತು. ಅವಳಿಗೆ ದಾರೆಗೆ ಬಳೆ ಸೆಲೆಕ್ಟ್ ಮಾಡೋಕ್ಕಂತ ಇವಾಗ ಇವ್ರದ್ದೇ ಬಳೆ ಸ್ಟೋರ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ತಗೊಡ್ತೀಯ ಫ್ರೆಂಡ್ ನನಗೆ? ಕೃತಿಕಂಗೆ ಈ ಬ್ಯಾಗ್ ತೊಗೊಳ್ಳೋಣ, ಏನಂತೀರಾ? ಸೋ ನೈಸ್, ಕಲೆಕ್ಷನ್ಸ್ ಚೆನ್ನಾಗಿದೆ. ಇಷ್ಟು ಮಾತ್ರ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಸ್ಯಾರೀಸ್ಗೆಲ್ಲ ಹಾಕೋಕ್ಕೆ. ನನ್ನ ಸ್ಯಾರಿಗೆ ಬೇರೆದು ಮ್ಯಾಚ್ ಆಗೋದು, ಬೇರೆ ತಗೋ. ಸ್ಯಾರಿಗೆ ಅದು ಮ್ಯಾಚ್ ಆಗುತ್ತೆ, ಅದು ತೊಗೊಳ್ಳೋಣ. ಸೋ ನೈಸ್, ಸೋ ಬ್ಯೂಟಿಫುಲ್. ಗೈಸ್, ಕೃತಿಕಂದು ಸ್ಯಾರಿ ಕಲರ್ ಕಾಂಬಿನೇಷನ್ ಇದು. ಸ್ಯಾರಿನ ರಿವೀಲ್ ಮಾಡಲ್ಲ, ಮದುವೆ ವ್ಲಾಗ್ ನೋಡಿ. ನಾವು ನೇಹಾ ಫ್ಯಾನ್ಸಿ ಸ್ಟೋರಿಗೆ ಹೋಗಿದ್ವಲ್ಲ, ಅವ್ರದ್ದೇ ಇಲ್ಲಿ ಕೆಂಪಮ್ಮ ಅಂತ ಕಾಂಪ್ಲೆಕ್ಸ್ ಇದೆ. ಇಲ್ಲಿ ಕಡೆ ಬಂದರೆ ಇದು ಕಾಂಪ್ಲೆಕ್ಸ್ ಹೆಸರೇ ಅದು. ಸೊ ಅವ್ರದ್ದು ಇಲ್ಲಿ ಬ್ಯಾಂಗಲ್ ಸ್ಟೋರ್ ಇದೆ ಗೈಸ್. ಇಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ನನ್ನ ಕಸಿನ್ ಮದುವೆಗೆ ಇಲ್ಲೇ ತೊಗೊಂಡಿದ್ದು. ನೀವು ಸ್ಯಾರಿ ತಂದುಕೊಟ್ರೆ ಆ ಅಣ್ಣ ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟು ನಿಮ್ಗೆ ಕೊಡ್ತಾರೆ. ಸೊ ಕೃತಿಕನ್ ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ತೋರಿಸಿದ್ದೀನಿ ಅನ್ಸುತ್ತೆ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ. ಸೊ ಬಳೆ ಸಿಕ್ತು ನಮಗೆ. ಬಟ್ ನೇಲ್ ಪಾಲಿಶ್ ತೊಗೋಬೇಕಿತ್ತು ಅಂತ ಹೇಳಿ ಮರ್ಕೊಂಡು ಬಂದ್ಬಿಟ್ಟಿದ್ವಿ. ಸೊ ನೇಹಾ ಫ್ಯಾನ್ಸಿ ಸ್ಟೋರಿಗೆ ವಾಪಸ್ ಹೋಗೋಣ, ನೇಲ್ ಪಾಲಿಶ್ ತೊಗೊಬರೋಕ್ಕಿಲ್ಲ.
ಅಲ್ಲಿಂದ ನಾವು ಪಾನಿಪುರಿ ತಿನ್ನೋಣ ಅಂತ ಈ ಬಂಗಾರಪೇಟೆ ಶಾಪಿಗೆ ಬಂದ್ವಿ. ಇದು ಕಸ್ತೂರಬಾ ನರ್ಸಿಂಗ್ ಹೋಮ್ ಇದೆಯಲ್ಲ, ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಇದೆ. ಈ ಅಣ್ಣ ಕೃತಿಕನ್ ಊರವರು. ನಮಗೆ ಇಲ್ಲಿ ಪಾನಿಪುರಿ ಸ್ಪೈಸಿ ಅನಿಸುತ್ತೆ ಬೇರೆ ಬಂಗಾರಪೇಟೆ ಬ್ರ್ಯಾಂಚ್ಗಿಂತ. ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಇವ್ರ ಪುರಿ ತುಂಬ ಯೂನಿಕ್ ಆಗಿರುತ್ತೆ, ತುಂಬ ಕ್ರಂಚಿ ಆಗಿರುತ್ತೆ. ಸೊ ನಮಗೆ ಇಷ್ಟ ಆಗುತ್ತೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಅಣ್ಣ ನಮಗೆ ಫ್ರೀಯಾಗಿ ಪಾನಿಪುರಿ ಕೊಟ್ಟಿದ್ದಾರೆ. ಹಿಂಗೆ ಹೇಳಿರೋದಕ್ಕಾದ್ರೂ ಫ್ರೀ ಕೊಡ್ಬೇಕಣ್ಣ. ಫ್ರೆಂಡ್ಸ್, ಪಾನಿಪುರಿ ಮಾತ್ರ ತಗೊಳ್ಳಿ, ಬೈಟ್ಸ್ ಅಂತೂ ತಗೋಬೇಡಿ ಇಲ್ಲಿ, ಯಾಕಂದ್ರೆ ಅರುಣ್ ಐಸ್ ಕ್ರೀಮ್ಗಿಂತ ಜಾಸ್ತಿ ಹೇಳ್ತಾರೆ. ಯಾಕಣ್ಣ MRP? ಅದು ನಮಗೆ ಅಂದ್ರೆ ಮಾತ್ರ ಇನ್ನೂ ಜಾಸ್ತಿ. ಯಾಕೆ? ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಬಂದೆ. ಬೋನಿದ್ ಮದುವೆ ಇದೆ ಅಲ್ಲ, ಅದಕ್ಕೆ ನನ್ನ ಸ್ಯಾರೀಸ್ ಇಲ್ಲೇ ಇದೆ. ಒಂದು 2-3 ಆಪ್ಷನ್ಸ್ ತೆಗೆದಿಟ್ಟಿದ್ದೀನಿ. ಅದ್ರಲ್ಲಿ ಒಂದು ನಾನು ಸೆಲೆಕ್ಟ್ ಮಾಡಿಬಿಟ್ಟು ವರ್ಕಿಗೆ ಕೊಡಬೇಕು, ಅದಾದಮೇಲೆ ಸ್ಟಿಚಿಗೆ ಕೊಡಬೇಕು. ಆಲ್ಮೋಸ್ಟ್ ನಮಗೆ 15 ಡೇಸ್ ಟೈಮ್ ಇದೆ ಅಷ್ಟೇ. ಸೊ ಟೈಲರ್ಸ್ಗಳು ಗೊತ್ತಲ್ಲ, ಬೇಗ ಕೊಡೋಲ್ಲ ಯಾವುದೂ. ಅದಕ್ಕೆ ನಾನು ಇವತ್ತೊಂದು ಫೈನಲೈಸ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ನಾವು ಮನೆಗೆ ಹೋಗ್ತಾ ಇದ್ದೀವಿ. ಈಗ ಹೇಳು. ವಿ ಆರ್ ಡನ್ ವಿತ್ ಅವರ್ ಶಾಪಿಂಗ್. ಯಾ ಗೈಸ್, ಬೋನಿ ಮದುವೆ ಶಾಪಿಂಗ್ ಮುಗ್ದಿದೆ. 40% ಆಫ್ ಶಾಪಿಂಗ್ ಇಸ್ ಡನ್. ಇನ್ನು 15 ದಿನ ಇದೆ ಮದುವೆಗೆ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ನಾನು ಕೂಡ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಮನೆಗೆ ಬಂದೆ ನಾನು. ಐ ಥಿಂಕ್ 8:45 ಆಗಿದೆ ಇವಾಗ ಟೈಮು. ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ. ನಾಳೆ ನಾನು ಕ್ಲಿನಿಕ್ಗೆ ಹೋಗಬೇಕು. ನೀವು ನೋಡ್ಬೋದು, ಕೇಳಿಸ್ಕೋಬೋದು, ನಮ್ಮ ಮನೆ ಹತ್ರ ಶನಿಮಾತ್ಮನ ದೇವಸ್ಥಾನ ಇದೆ. ಇಲ್ಲಿ ಮಹಾಶಿವರಾತ್ರಿನ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಜೋರಾಗಿ ಸಾಂಗ್ ಹಾಕಿದ್ದಾರೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಈಗ ಊಟ ಮಾಡೋಣ. ಉಪ್ಸಾರು ಮಾಡಿದ್ದಾರೆ ನಮ್ಮ ಮನೇಲಿ. ನನಗೆ ಬೇಳೆ ಸಾರು ಬಿಟ್ಟರೆ ಉಪ್ಸಾರು ತುಂಬ ಇಷ್ಟ. ಇಟ್ಸ್ ಸಚ್ ಅ ಕಂಫರ್ಟ್ ಫುಡ್ ಅಂತ ಅನ್ಸುತ್ತೆ. ಅದು ಕಾಳು ಉಪ್ಸಾರು ಸಖತ್ ಇಷ್ಟ ನನಗೆ. ಮಂಡ್ಯದಲ್ಲಿ ಆಲ್ರೆಡಿ ತುಂಬ ಸೆಕೆ ಸ್ಟಾರ್ಟ್ ಆಗಿದೆ. ಚಳಿಗಾಲ ಇದ್ದಾಗ ಫುಲ್ ಚಳಿ ಆಗ್ತೈತಿ, ಹೆವಿ ಸೆಕೆ ಆಗ್ತಾ ಇದೆ. ಸೊ ನಂಗೆ ಚಳಿಗಾಲ ಇದ್ದಾಗಿಂದನೂ ಮಜ್ಜಿಗೆ ಕುಡಿದ ಅಭ್ಯಾಸ. ಮಧ್ಯಾಹ್ನ ಕ್ಲಿನಿಕಲ್ಲಿದ್ದರೆ ಕುಡಿಯೋಕ್ಕಾಗಲ್ಲ, ಬಟ್ ಮನೇಲಿದ್ದರೆ ನಾನು ಮಧ್ಯಾಹ್ನ ಒಂದ್ಸಲ, ಸಂಜೆ ಒಂದ್ಸಲ, ರಾತ್ರಿ ಒಂದ್ಸಲ ಮಜ್ಜಿಗೆ ಕುಡಿತೀನಿ. ಸೊ ಆ್ಯಂಡ್ ನೆನ್ನೆ ಉಡುಪಿಗೆ ಹೋಗಿದ್ದು ಬಂದಿದ್ನಲ್ಲ, ಗಾಡ್, ಅಲ್ಲಂತೂ ಎಷ್ಟು ಸೆಕೆ ಇದೆ ಅಂದರೆ, ನಂಗೆ 5 ವರ್ಷ ಸುಳ್ಯದಲ್ಲಿದ್ದು ಅಭ್ಯಾಸ ಇದೆ, ಬಟ್ ಸುಳ್ಯಗಿಂತ ತುಂಬ ಜಾಸ್ತಿ ಸೆಕೆ ಅಲ್ಲಿ. ನೆನ್ನೆ ಬಂದಿದ್ದು ನಾನು, ನೆನ್ನೆಯಿಂದ ನೀರು ಕುಡಿತಾನೆ ಇದ್ದೀನಿ, ಆದರೂ ನಾನು ಫುಲ್ ಡಿಹೈಡ್ರೇಟ್ ಆಗಿದೆ ಬಾಡಿ ಅನ್ನೋ ಥರ ಫೀಲ್. ಇವತ್ತು ಅಷ್ಟೇ ಫುಲ್ಲು ನೀರು ಕುಡಿತಾನೇ ಇರಬೇಕು ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಮಜ್ಜಿಗೆ ಕುಡಿದ್ಬಿಟ್ಟು ಬೇಗ ಹೋಗಿ ಮಲ್ಕೊಳ್ಳೋಣ. ಈಗ ಟೈಮ್ 9:30 ಆಗಿದೆ. ನಾನು ಹೋಗಿ ಮಲ್ಕೊತೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಬಾಯ್.